ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಆಗೋ ಈಗೋ ಗಿಲ್ಲಿ ರಕ್ಷಿತಾ ಫ್ಯಾನ್ಸ್ ಸಿಕ್ಕಾಪಟ್ಟೆ ಖುಷಿ ಪಡೋ ವಿಷಯ ಅಂತಲೇ ಹೇಳ್ಬೋದು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ಓಪನಿಂಗ್ಗೆ, ಶಾಪ್ ಓಪನಿಂಗ್ಗೆ ಇಬ್ಬರು ಕೂಡ ಹೋಗಿದ್ದಾರೆ. ಇಬ್ಬರು ಕೂಡ ನಿಂತ್ಕೊಂಡು ಜನಗಳ ಹತ್ರ ಮಾತಾಡ್ತಿದ್ದಾರೆ. ಆ ಸಿಚುವೇಶನ್ ಅಂತೂ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಅಲ್ಲೂ ಕೂಡ ಅವ್ರು ಕೋಳಿ ಜಗಳ ಬಿಟ್ಟಿಲ್ಲ, ಅಲ್ಲೂ ಕೂಡ ಕಿತ್ತಾಡ್ತಿದ್ದಾರೆ ಮೈಕ್ ಒಬ್ರಿಗೊಬ್ರು ಕಿತ್ಕೊಂಡು. ಅಂದರೆ ರಕ್ಷಿತಾ ಹೇಳ್ತಿದ್ದಾಳೆ, ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ. ರಕ್ಷಿತಾ ಕೇಳಿದ್ರೆ ಗಿಲ್ಲಿ ಹೇಳ್ತಾರೆ, ಅವ್ರು ಚೆನ್ನಾಗಿಲ್ಲ. ಮೈಕಿಂಗ್ ಸಡನ್ನಾಗಿ ಕಿತ್ಕೊಟ್ಟು ಅವ್ರು ಚೆನ್ನಾಗಿಲ್ಲ ಅಂದರೆ ನೀನು ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗ್ತೀಯಾ ಅಂತ ಹಿಂಗೆಲ್ಲ ಅವಳನ್ನ ರೇಗಿಸ್ತಿದ್ದಾನೆ. ಹಾಗೆ ಅವಳನ್ನ ತುಂಬ ಇದು ಮಾಡೋದು. ಅಲ್ಲಿ ಹೆಂಗೆ ಕಿತ್ತಾಡ್ತಿದ್ರು ಇಲ್ಲೂ ಅದೇ ರೀತಿ ಕಿತ್ತಾಡ್ತಾ ಇದ್ದಾರೆ. ಒಂಥರ ಚೆನ್ನಾಗಿದೆ, ಬೇಗ ಬೇಗ ಮಾತಾಡು ಅಂತ ಹೇಳ್ತಾಳೆ. ಅವಳು ಕೂಡ ಒಂದು ಇಂಟರ್ವ್ಯೂವಲ್ಲಿ ಹೇಳ್ತಿದ್ದಾಳೆ, ನೀನು ಯಾರನ್ನು ಮಿಸ್ ಮಾಡ್ಕೋತಿದ್ದೆ ಅಂದರೆ ಸುದೀಪ್ ಸರ್ ಇರ್ಬೋದು, ಬಿಗ್ ಬಾಸ್ ಇರ್ಬೋದು, ನನ್ನ ವಂಶದ ಕುಡಿ ಗಿಲ್ಲಿ ಇರ್ಬೋದು ಅಂತ ಹೇಳ್ತಾಳೆ. ಅದೇ ರೀತಿ ಗಿಲ್ಲಿ ಯಾವ ವರ್ಡ್ ನೀನು ಮಿಸ್ ಮಾಡ್ಕೊಳ್ತೀಯ, ಗಿಲ್ಲಿ ಹೇಳೋದು ಯಾವ ವರ್ಡ್ ಯೂಸ್ ಮಾಡ್ತಿದ್ಯಾ ಮಿಸ್ ಮಾಡ್ಕೊಳ್ತೀಯ ಅಂದಾಗ ಅವಳು ಹೇಳ್ತಾಳೆ, ಮೂದೇವಿ ಮೂದೇವಿ ಅಂತ ಕರೀತಾರಲ್ಲ ಆ ವರ್ಡ್ ನಂಗೆ ತುಂಬ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಸೊ ಈಗ ಇಬ್ಬರು ಕೂಡ ಅಲ್ಲಿ ಇಬ್ಬರು ಎಷ್ಟು ಅನ್ಯೂನ್ಯವಾಗಿದ್ದಾರೆ ಅಂದರೆ ಅವಳು ಗಿಲ್ಲಿ ಇದೆಲ್ಲ ಮುಗ್ದೋಗುತ್ತೆ. ನನ್ನ ಜನಗಳ ಹತ್ರ ಎಲ್ಲ ಮಾತಾಡ್ತಿರೋದೆಲ್ಲ ಮುಗ್ದೋಗುತ್ತೆ. ಆಗ ಅವಳು ಗಿಲ್ಲಿ ಕೈ ಬಿಡ್ತಾನೆ ಇಲ್ಲ. ಗಿಲ್ಲಿ ಅವ್ನ ಕೈಲಿ ಮೈಕ್ ಇಟ್ಕೊಂಡಿದ್ದಾನೆ, ಅವು ಹೇಳು ಮಾತಾಡ್ತಿದ್ದಾರೆ. ಅಂದರೆ ಅಷ್ಟು ಎಲ್ಲ ಕ್ಲಿಯರಾಗಿ ಎಲ್ಲ ಕೇಳಿಸ್ಲಿಲ್ಲ. ಅವಳು ಕೈ ಬಿಡ್ತಾನೆ, ಇಬ್ಬರು ಮಾತಾಡ್ತಾ ಇದ್ದಾರೆ. ಅವನ ಮೇಲೆ ಕೈ ಹಿಂಗೆ ಬಿಡಿಸ್ಕೊಂಡು ಹೋದ. ಅಂದರೆ ಅಲ್ಲಿ ಬೌನ್ಸರ್ಸ್ ಎಲ್ಲ ಎಳಿತಾಯಿದ್ರು ಬನ್ನಿ 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 ಅಂತ. ಸೊ ಅದಕ್ಕೋಸ್ಕರ ಬಿಡಿಸ್ಕೊಂಡು ಹೋದ್ರೆ ಅಷ್ಟೇ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು. ಇಬ್ಬರು ತುಂಬ ಅವಳು ಅದನ್ನು ಹೇಳ್ತಾಳೆ, ನಾನು ಬಿಗ್ ಬಾಸಲ್ಲಿ ನಾನು ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ಗಿಲ್ಲಿನ, ತುಂಬ ದಿವಸ ಆಗೋಗಿತ್ತು ಅಂತ ಹೇಳಿದಾಗ ಗಿಲ್ಲಿ ಮೈ ಕಿತ್ಕೊಂಡು, ಏನು 100 ದಿವಸ ಇಷ್ಟು ದಿನ ಇದ್ವಿ, ಈಗ 2 ದಿನದಿಂದ ಆಚೆ ಬಂದಿದ್ವಿ, ಮಿಸ್ ಮಾಡ್ಕೊಬಿಟ್ಲಂತೆ ಅಂತ ಹೇಳ್ತಿರ್ತಾರೆ. ಆವಾಗ ಇವ್ರು ನಾನು ಮಿಸ್ ಮಾಡ್ಕೊಂಡಿಲ್ಲ, ಬಟ್ ನನಗೆ ಬಂದಿದ್ದು ಒಂದು 3-4 ದಿನ ನಂಗೆ ಬಂದು ಎಷ್ಟೋ ದಿವಸಗಳಾಗಿರೋ ಥರ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ತಾಳೆ. ಮತ್ತೆ ಗಿಲ್ಲಿ ಕಿತ್ಕೊಂಡು ಏನೇನು ಆಡ್ತಾಳೆ ಅಂದರೆ ಇವಳು ಏನು ಮಿಸ್ ಮಾಡ್ಕೊಬಿಟ್ಟಾಳಂತೆ, ಏನು ಯುದ್ಧಕ್ಕೆ ಹೋಗಿರೋ ಇದ್ರ ಥರ ರೇಂಜಿಗೆ ಹೇಳ್ತಾಳೆ ಅನ್ನೋ ರೇಂಜಿಗೆಲ್ಲ ಮಾತಾಡ್ತಿದ್ರು. ಅಲ್ಲಿ ಶರವಣ ಕೂಡ ನಗ್ತಾಯಿದ್ರು. ಅಂದರೆ ತುಂಬ ಚೆನ್ನಾಗಿ ಅವರು ಎಂಜಾಯ್ ಮಾಡ್ತಾಯಿದ್ರು. ಇವರಿಬ್ಬರು ಕಿತ್ತಾಡೋದನ್ನ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು. ಆಮೇಲೆ ಗಿಲ್ಲಿ ಕಿತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಬ್ಬರು ಕೂಡ ಚೆನ್ನಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಟ್ಟಿನಲ್ಲಿ ಚೆನ್ನಾಗಿತ್ತು. ಇಬ್ಬರು ಈವೆಂಟಲ್ಲಿ ಈಗ ಮೀಟ್ ಮಾಡೋದು ತುಂಬ ಜನಗಳ ಕನಸಾಗಿತ್ತು. ಗಿಲ್ಲಿ ರಕ್ಷಿತಾ ಮೀಟ್ ಮಾಡಬೇಕು, ಮಾತಾಡಬೇಕು, ಅದೆಲ್ಲ ತುಂಬ ಜನಗಳ ಕನಸಾಗಿತ್ತು. ಅಂದರೆ ಅವ್ರನ್ನ ಇಷ್ಟಪಡ್ತಾರಲ್ಲ ಅವರಿಬ್ಬರನ್ನ, ಅವ್ರು ಇಷ್ಟಪಡೋರಿಗೆ ತುಂಬ ಮಿಸ್ ಮಾಡ್ಕೊಳ್ತಿದ್ರು ಅವರಿಬ್ಬರು ಜೋಡಿನ. ಹಾಗಾಗಿ ಅವರಿಬ್ಬರಿಗೆ ಮೀಟ್ ಮಾಡಿದ್ದಾರೆ. ಅಲ್ಲಿ ಕೂಡ ಹೇಳ್ತಾರೆ ಗಿಲ್ಲಿ ಅವಳ ತಲೆ ಮೇಲೆ ಕೈ ಹಾಕ್ಬಿಟ್ಟು, ನೋಡಿ ನಮ್ಮ ವಂಶದ ಕುಡಿ ಬಂದಿದೆ ಅಂತ. ಸೊ ಅಲ್ಲೂ ಕೂಡ ಅವಳು ನಗ್ತಾ ಇರ್ತಾಳೆ. ಒಟ್ಟು ತುಂಬ ಚೆನ್ನಾಗಿದೆ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.